ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ವೆಲ್ಕಮ್ ಬ್ಯಾಕ್ ಟು ಸೌತ್ ಗರ್ಲ್ ರಾಧಿಕಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದು ಮಸ್ತ್ ಭಿಂಡಿದ ಮಸಾಲ ಹೇಳ್ಕೊಡ್ತೀನಿ. ಯಾವಾಗಲೂ ಫ್ರೈ ಅದು ತಿಂತಿರ್ತೀವಿ, ಸೊ ಇದೊಂಥರ ಗೊಜ್ಜು ಥರನೂ ಅನ್ನಿಸ್ತೈತಿ. ಸೊ ಬರ್ರಿ ವಿಡಿಯೋ ಶುರು ಮಾಡ್ತೀನಿ. ಇವಾಗ ನಾ ಇಲ್ಲಿ ಬೆಂಡೆಕಾಯಿನ ತೊಳ್ಕೊಂಡು ಎಕ್ದಮ್ ಒರೆಸಿಟ್ಕೊಂಡಿನಿ. ನೀರು ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಒಂಥರ ಲಾಳಿ ಥರ ಅಂತ ಅನ್ನಿಸ್ತೈತಿ. ಸೊ ಈಗ ಇದನ್ನು ನಾನು ಈ ಥರ ಉದ್ದುದ್ದಕ್ಕಾಗಿ ಹೆಚ್ಕೊಳಕತ್ತೀನಿ. ನಿಮಗೆ ಯಾವ ಥರ ಸೈಜ್ ಬೇಕಲ್ಲ ಆ ಥರ ಹೆಚ್ಕೊಬೋದು, ಬಟ್ ಉದ್ದುದ್ದಕ್ಕೆ ಹೆಚ್ಕೊರಿ. ಮಸಾಲನ್ಯಾಗ ಭಾಳ ಮಸ್ತ್ ಅನ್ನಿಸ್ತೈತಿ. ಸೊ ನೋಡ್ಬೋದು ಒಂದು ಸ್ವಲ್ಪನೂ ನೀರಿಲ್ಲ. ಈಗ ನಾ ಇದು ಒಂದು ಪಾವು kg ಅಷ್ಟದಾವೆ. ಇವನ್ನೆಲ್ಲ ಒರೆಸ್ಕೊಂಡು ನಾ ಇಲ್ಲಿ ಮಸ್ತಾಗಿ ಕಟ್ ಮಾಡಿ ಇಟ್ಕೊಳಕತ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಒಂದು ಚೂರು ಉಪ್ಪು ಹಾಕಿ ನಾವು ಒಂದು ಚೂರು ಇದನ್ನು ಮ್ಯಾರಿನೇಷನ್ ಥರ ಮಾಡ್ಕೋತೀನಿ. ನಿಮಗೆ ಬೇಕಂದ್ರೆ ಇಲ್ಲೊಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕೋರಿ. ನಂಗೆ ಆ್ಯಕ್ಚುಲಿ ಬ್ಯಾಡ್, ನಾವು ಮೊಸರು ಯೂಸ್ ಮಾಡ್ಕೊಳಕ್ಕೆ ಅದೀನಿ ಅಂತ ಹೇಳಿ ನಾ ಇಷ್ಟಕ್ಕನ ಬಿಡಾಕತ್ತೀನಿ. ಸೊ ಈ ಥರ ಮಸ್ತಾಗಿ ಕೋಟ್ ಆಗ್ತಾವಿವ. ಒಂದು 2-3 ನಿಮಿಷ ಇದನ್ನು ಹಂಗೆ ಬಿಟ್ಬಿಡ್ರಿ. ಈಗ ನಾ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿನಿ, ಹಂಗೆ ಒಂದು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಆ್ಯಕ್ಚುಲಿ ನಂಗೆ ಸಣ್ಣಗೆ ಚಾಪ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ನಾ ಇದನ್ನ ಇಲ್ಲಿ ಕೋರ್ಸ್ಲಿ ಗ್ರೈಂಡ್ ಮಾಡ್ಕೊಳಕತ್ತೀನಿ. ನಿಮಗೆ ಚಾಪಿಂಗ್ ಭಾರಿ ಜಬರ್ದಸ್ತ್ ಇತ್ತಂದ್ರೆ ನೀವು ಆರಾಮಾಗಿ ಸಣ್ಣಾಗಿ ಹೆಚ್ಕೋರಿ. ಸೊ ಈಗ ನೋಡ್ಬೋದು ಇಲ್ಲಿ ಒಂದು ಕಡಾಯಿಗೆ ನಾವು ಒಂದು ಚೂರು ಎಣ್ಣೆ ಹಾಕ್ಕೊಳಕತ್ತೀನಿ. ಯಾಕಂದ್ರೆ ಬೆಂಡೆಕಾಯಿನ ಫ್ರೈ ಮಾಡಬೇಕಲ್ಲ, ಇದು ಲಾಳಿ ಅನ್ನಿಸ್ತೈತಿ. ಒಂದು 5 ನಿಮಿಷ ಇದನ್ನು ಮ್ಯಾರಿನೇಷನ್ ಆಗಕ್ಕೆ ಬಿಟ್ರೆ ಸಾಕು. ಎಷ್ಟು ಭಾಳ ಚಲೋ ಕೋಟ್ ಆಗ್ತೈತಿ ಅರಿಶಿನ ಮತ್ತು ಉಪ್ಪು. ಸೊ ಎಲ್ಲ ಕಡೆನೂ ಉಪ್ಪದ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ, ಯಾಕಂದರೆ ಇಲ್ಲಿ ಯೂಸ್ ಮಾಡಿರ್ತೀವಿ ನಾನು. ಸೊ ಇದನ್ನು ಚಂದಂಗೆ ಇಲ್ಲಿ ನಾನಿಲ್ಲಿ ಫ್ರೈ ಮಾಡ್ಕೊಳಕತ್ತೀನಿ. ಆದಷ್ಟು ಮಸ್ತಾಗಿ ಬೆಂಡೆಕಾಯಿ ನೋಡ್ರಿ, ಒಂದು ಸ್ವಲ್ಪ ಲಾಳಿ ಹಂಗೆ ಇರ್ತೈತಲ್ಲ, ಅದು ಹೋಗೋ ಮಟನೂ ಚೆಂದಾಗಿ ಒಂದು ಬಣ್ಣ ಬರೋ ಮಟ್ಟ ಚೆಂದಂಗೆ ಫ್ರೈ ಮಾಡ್ಕೋರಿ. ಇಲ್ಲಿ ನೋಡ್ಬೋದು ನಾ ಇಲ್ಲಿ ನಿಮಗೆ ತೋರ್ಸಾತೀನಲ್ಲ, ಇಷ್ಟರ ಮಟ್ಟಿಗೆ ಫ್ರೈ ಆದ್ರೆ ಸಾಕು. ಬಹಳ ಕಡಿಮೆ ಎಣ್ಣೆನ್ಯಾಗ ಆಗ್ತಾವೆ. ಈಗ ಇದನ್ನೆಲ್ಲನೂ ಒಂದು ಪ್ಲೇಟಿಗೆ ನಾನಿಲ್ಲಿ ತಕ್ಕೊಳಕತ್ಬಿಟ್ಟೀನಿ. ಸೊ ನೋಡ್ರಿ ಚಂದ ಕಾಣಕತ್ತಾವಲ್ಲ, ಟೇಸ್ಟು ಭಾಳ ಜಬರ್ದಸ್ತ್ ಇರ್ತೈತಿ, ಟ್ರೈ ಮಾಡಿರಿ. ಸೊ ಈಗ ನಾನು ಅದ ಕಡಾಯಿಗೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ನಾ ಇಲ್ಲಿ ಜೀರಿಗೆ ಹಾಕ್ಕೊಳಕತ್ತೀನಿ. ಅದೊಂದು ಸ್ವಲ್ಪ ಚಟಪಟ ಅಂತೈತಲ್ಲ, ಆವಾಗ ನಾ ಆಗಲೇ ಇನ್ನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ನಲ್ಲ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ, ಅದನ್ನು ಹಾಕ್ಕೊಂಡು ಇಲ್ಲಿ ಚೆಂದಂಗೆ ಫ್ರೈ ಮಾಡತ್ತೀನಿ. ಒಂದು ಸ್ವಲ್ಪ ಕೆಂಪಾಗೋ ಮಟ್ಟ ಫ್ರೈ ಮಾಡಿರಿ, ಎಕ್ದಮ್ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಟು. ಸೊ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳಕತ್ತೀನಿ ನಾನು. ಆದಷ್ಟು ನೀರಿನ ಅಂಶ ಹೋಗೋ ಮಟ್ಟ ಚೆಂದಂಗೆ ಫ್ರೈ ಮಾಡಿರಿ. ಎಕ್ದಮ್ ಆರಾಮ್ ಮಾಡ್ಕೋರಿ, ಯಾಕಂದ್ರೆ ಭಾಳ ಫ್ಲೇಮ್ನಾಗ ಮಾಡಿದ್ರು ಟೇಸ್ಟ್ ಚಲೋ ಇರೋಂಗಿಲ್ಲ. ನಿಧಾನಕ್ಕೆ ಬೇಯಿಸ್ಕೊಂಡಷ್ಟು ಟೇಸ್ಟ್ ಭಾಳ ಚಲೋ ಇರ್ತೈತಿ. ಸೊ ಇದೆಲ್ಲ ವೆಲ್ ಕಂಬೈಂಡ್ ಆದ ತಕ್ಷಣ ಇಲ್ಲಿ ನಾನು ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದಿ, ಅದನ್ನು ಪ್ಯೂರಿ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ ನಾನು. ಆದಷ್ಟು ಸ್ವಲ್ಪ ಹುಳಿ ಕಡಿಮೆ ಇರೋದನ್ನು ತೊಗೋರಿ, ಅಂದ್ರೆ ಭಾಳ ಹುಳಿ ಆದ್ರೂ ಚಲೋ ಅನ್ಸಂಗಿಲ್ಲ. ಸೊ ಒಂದು ಸರ್ತಿ ಟೊಮೆಟೊ ಪ್ಯೂರಿನಾಗ ಕುದಿ ಬಂತಂದ್ರೆ ಸ್ವಲ್ಪ ನಾ ಇಲ್ಲಿ ಅರ್ಶಿನದ ಪುಡಿ, ಧನಿಯಾ ಪೌಡರ್, ಆಮೇಲೆ ಚಿಲ್ಲಿ ಪೌಡರ್ ಮತ್ತು ಟೇಸ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ನಾ ಆಗಲೇ ಹೇಳಿನಿ ಬೆಂಡೆಕಾಯಿ ಫ್ರೈ ಮಾಡಬೇಕಾದಾಗ ಉಪ್ಪು ಹಾಕ್ಕೊಂಡಿನಿ. ಸೊ ಉಪ್ಪು ಸ್ವಲ್ಪನ ಹಾಕೋರಿ, ಕಡಿಮೆ ಆದ್ರೆ ಬೇಕಾದ್ರೆ ಆಮೇಲೆ ಮತ್ತೆ ಹಾಕ್ಕೊಳಕ್ಕೆ ಬರ್ತೈತಿ. ಸೊ ಈ ಸರ್ತಿ ನೋಡ್ಬೋದು ನೀವು ಒಂದು ಸರ್ತಿ ಇದನ್ನು ಕುದಿಯಕ್ಕೆ ಬಿಟ್ಬಿಡ್ರಿ, ಯಾಕಂದ್ರೆ ಫುಲ್ ಎಣ್ಣೆ ಬಿಡಬೇಕಿದೆ. ಎಣ್ಣೆ ಬಿಟ್ಟು ಆದಮೇಲೆ ನಾ ಇಲ್ಲಿ ಒಂದು ಅರ್ಧ ಬಟ್ಲದಷ್ಟು ಮೊಸರು ತೊಗೊಂಡಿದ್ನಿ. ಇದನ್ನು ಚೆಂದಾಗಿ ನಾನು ವಿಸ್ಕರಿಂದ ವಿಸ್ಕ್ ಮಾಡಿ ಹಾಕ್ಕೊಳಕತ್ತೀನಿ. ಹಂಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಕ್ರಮ್ಸ್ ಅನ್ನಿಸ್ತೈತಿ. ಸೊ ಆದಷ್ಟು ಅದನ್ನು ಚೆಂದಂಗೆ ಸ್ಪೂನಿಂದ ಬೀಟ್ ಮಾಡಿ ಆಮೇಲೆ ಹಾಕೋರಿ. ಯಾವಾಗಲೂ ಅದನ್ನು ಹಾಕೋಬೇಕಾದ್ರೆ ಫ್ಲೇಮ್ ಎಕ್ದಮ್ ಲೋ ಇಟ್ಟನ್ನು ಹಾಕೋರಿ, ಇಲ್ಲಾಂದ್ರೆ ಮೊಸರು ಒಡೆದು ಬಿಡ್ತೈತಿ ಗ್ರೇವಿ ಒಳಗೆ. ಸೊ ನೋಡ್ಬೋದು ಇದನ್ನು ಆದಷ್ಟು ಮುಚ್ಚಿಟ್ಟಿಟ್ಟು ನಾನು ಬೇಯಿಸಾಕತ್ತೀನಿ. ಒಂದು ಒಳ್ಳೆ ಕುದಿ ಬರಬೇಕಾ, ಹಂಗೆ ಆಯಿಲ್ ರಿಲೀಸ್ ಆಗ್ಬೇಕು ಗ್ರೇವಿನಾಗಿಂದ. ಭಾಳ ಜಬರ್ದಸ್ತ್ ಇರ್ತೈತಿ, ಮನೆ ತುಂಬ ಒಂಥರ ಅರೋಮ ತುಂಬ್ಕೊಂಡಂಗೆ ಆಗ್ತೈತಿ. ಸೊ ಈಗ ನೋಡ್ಬೋದು ಆಯಿಲ್ ರಿಲೀಸ್ ಆದ ತಕ್ಷಣ ಆಗಲೇ ನಾ ಏನು ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಗ್ರೇವಿನಾಗ ಸೇರಿಸ್ಕೊಳಕತ್ತೀನಿ. ಆದಷ್ಟು ನಿಧಾನಕ್ಕೆ ಕಲಸ್ರಿ, ಭಾಳ ಚಲೋ ಇರ್ತೈತಿ. ಮತ್ತು ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಗರಂ ಮಸಾಲ ಹಾಕ್ಕೊಳಕತ್ತೀನಿ. ಸೊ ನೋಡ್ಬೋದು ಎಷ್ಟು ಜಬರ್ದಸ್ತ್ ಕಾಣಕತ್ತೈತಲ್ಲ. ಮತ್ತೊಂದು 2 ನಿಮಿಷ ಮುಚ್ಚಿ ಕುಕ್ ಮಾಡಿಬಿಟ್ರೆ ಸಾಕು, ಎಲ್ಲ ಕುದ್ದಿದ್ದ ಇರ್ತೈತಿ. ಜಸ್ಟ್ ಏನು ಬೆಂಡೆಕಾಯಿನಾಗ ಮಸಾಲ ಚಲೋ ತಂಗೆ ಹೋಗಲಿ ಅನ್ನೋ ಕಾರಣಕ್ಕೆ ಒಂದು 2 ನಿಮಿಷ ಬೇಯಿಸ್ಕೋರಿ ಅಷ್ಟು. ಸೊ ನೋಡ್ಬೋದು ಝಟ್ಪಟ್ ಅಂತ ಹೇಳಿ ಮಸ್ತ್ ಬೆಂಡೆಕಾಯಿ ಮಸಾಲ ರೆಡಿ ಆಗಿಬಿಡ್ತೈತಿ. ಇದು ಗೊಜ್ಜು ಮಾತ್ರ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ. ಈಗ ಒಂಚೂರು ನಾ ಕೊತ್ತಂಬರಿ ಸೊಪ್ಪು ಇಲ್ಲಿ ಹಾಕ್ಕೊಳಕತ್ತೀನಿ. ಇಷ್ಟಾದ್ರೆ ಮುಗೀತು, ಸೂಪರ್ ಇರ್ತೈತಿ. ಈಗ ಬೇಕಾದ್ರೆ ಟೇಸ್ಟ್ ನೋಡ್ಕೋರಿ, ಉಪ್ಪು ಬೇಕಂದ್ರೆ ನೀವು ಹಾಕ್ಕೋಬೋದು. ಸೊ ಈಗ ಇದನ್ನು ನಾನು ಡಿಶ್ ಔಟ್ ಮಾಡ್ಕೊಳಕತ್ತೀನಿ. ಸೊ ನೋಡ್ಬೋದು ಜಬರ್ದಸ್ತ್ ಕಾಣತೈತಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋನ್ಯಾಗ ಸಿಗ್ತೀನಿ. ಬಾಯ್.